ಧರ್ಮೋತ್ಥಾನಾಯ ಸಂಭವಾಮಿ ಯುಗೆ ಯುಗೆ. ಧರ್ಮಶೀಲತೆ ಕ್ಷೀಣಿಸುವಾಗಲೆಲ್ಲ ಓ ಭರತ ಮತ್ತು ಅಧರ್ಮವನ್ನು ಎತ್ತಿ ತೋರಿಸಲಾಗುತ್ತದೆ. ಆಗ ನಾನೇ ಹೊರಹೊಮ್ಮುತ್ತೇನೆ. ಒಳ್ಳೆಯವರ ರಕ್ಷಣೆಗಾಗಿ, ದುಷ್ಟರ ನಾಶಕ್ಕಾಗಿ, ಧರ್ಮವನ್ನು ದೃಢವಾಗಿ ಸ್ಥಾಪಿಸುವ ಸಲುವಾಗಿ ನಾನು ಯುಗ ಯುಗಕ್ಕೂ ಜನಿಸುತ್ತೇನೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಗುಡ್ ಮಾರ್ನಿಂಗ್ and devotion. With this early morning to each and everyone present here. Lord Krishna was born in Mathura Nagari. His parents were Devaki Vasudeva. He was the leader of the Kurukshetra. He was taught Gita Sara to us. We are very proud of our great legendary Bhagavad Gita. Let us start today's assembly and pray to Lord Krishna to give us strength to perform our duties. Happy Krishna Janmashtami. ಕೃಷ್ಣನ ದಶಾವತಾರಗಳು: ಮತ್ಸ್ಯಾವತಾರ, ಕೂರ್ಮಾವತಾರ, ವರಹಾವತಾರ, ನರಸಿಂಹಾವತಾರ, ವಾಮನ ಅವತಾರ. ಪರಶುರಾಮ ಅವತಾರ, ಶ್ರೀರಾಮ ಅವತಾರ, ಕೃಷ್ಣ ಅವತಾರ, ಬುದ್ಧನ ಅವತಾರ, ಕಲ್ಕಿ ಅವತಾರ. ಥ್ಯಾಂಕ್ ಯು. ಏಕೆ ಮಾಡ್ತೀರಾ? ಮಾಡಿ ಬಿಡಿ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ. ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ. ಬರುವ ನಿನ್ನ ಅಪ್ಪಯ್ಯ ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ, ನಿನ್ನ ಕೂಡೆ ಕಣ್ಣ ಮುಚ್ಚೆ ಆಟ ಆಡ್ತಾನೆ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ, ಬರುವ ನನ್ನ
ಕೃತ್ಯಗಳು ಮನೆಯ ವರದದಲ್ಲಿ ಮೂಡಿದ ಮಧುರತೆ. ಕೃಷ್ಣ ಕೃಷ್ಣ ಎನಿಸೋ ಸುಂದರ ಮುರಳಿ ತೋಡುವ ಹೃದಯ ವಂದನೆ. ಗೋಪಾಲನಿಗೆ ನಮನ ನಮ್ಮೆಲ್ಲರ ಅವನ ಹಾಸ್ಯ ಭಾವನೆ ಅನನ್ಯ ಸೌಂದರ್ಯ. ಮಧ್ಯೆ ಗೋಪಿ ಹೃದಯ ಕಳೆದ ದಿನಗಳು ಅವು ಶೂನ್ಯಮಿತಿಯ ಕಾಲಿಂಗ್ಯ ದಡದಲ್ಲಿ ನಿಂತ ರಾಧಾ ಕೃಷ್ಣನಿಗೆ ತನ್ನ ಪ್ರೀತಿಯ ಮಧುರತ. ಕೃಷ್ಣ ಕೃಷ್ಣ ಎನಿಸೋ ಸುಂದರ ಮುರಳಿ ತೋಡುವ ಹೃದಯ ವಂದನೆ. ಗೋಪಾಲನಿಗೆ ನಮನ ನಮ್ಮೆಲ್ಲರ ಅವನ ಹಾಸ್ಯ ಭಾವನೆ ಅನನ್ಯ ಸೌಂದರ್ಯ. ಕುರುಕ್ಷೇತ್ರದ ರಣದಲ್ಲಿ ಪಾಂಡವರ ಬೆಂಬಲ ಧರ್ಮಯುದ್ಧದ ಧ್ವಜ ಹಿಡಿದ ಮಹಾಕಮಲ. ಭಗವದ್ಗೀತೆಯಲ್ಲಿ ಅಂತೆ ತೋರಿಸಿದ ಮಾರ್ಗ ಅವನ ಶಕ್ತಿ ಅನಂತ ಜಗತಿ ಪಾಠ. ಕೃಷ್ಣ ಕೃಷ್ಣ ಎನಿಸೋ ಸುಂದರ ಮುರಳಿ ತೋಡುವ ಹೃದಯ ವಂದನೆ. ಗೋಪಾಲನಿಗೆ ನಮನ ನಮ್ಮೆಲ್ಲರ ಅವನ ಹಾಸ್ಯ ಭಾವನೆ ಅನನ್ಯ ಸೌಂದರ್ಯ. ಕುರುಕ್ಷೇತ್ರದ ರಣದಲ್ಲಿ ಪಾಂಡವರ ಬೆಂಬಲ ಧರ್ಮಯುದ್ಧದ ಧ್ವಜ ಹಿಡಿದ ಮಹಾಕಮಲ. ಭಗವದ್ಗೀತೆಯಲ್ಲಿ ಅಂತೆ ತೋರಿಸಿದ ಮಾರ್ಗ ಅವನ ಶಕ್ತಿ ಅನಂತ ಜಗಕ್ಕೆ ದೀಪಾಟ. ಕೃಷ್ಣ ಕೃಷ್ಣ ಎನಿಸೋ ಸುಂದರ ಮುರಳಿ ತೋಡುವ ಹೃದಯ ವಂದನೆ. ಗೋಪಾಲನಿಗೆ ನಮನ ನಮ್ಮೆಲ್ಲರ ಅವನ ಹಾಸ್ಯ ಭಾವನೆ ಅನನ್ಯ ಸೌಂದರ್ಯ. ಗೋಕುಲದೊಳಗೆ ಹುಟ್ಟಿದ ಚಿನ್ನ ಯಶೋದೆಯ ಮಡಿಲು ತುಂಬಿದ ಮೌನ. ಬಾಲದಲ್ಲಿ ಮಾಡಿದ ಕೃತ್ಯಗಳು ಮನೆಯ ವರದದಲ್ಲಿ ಮೂಡಿದ ಮಧುರತೆ. ಕೃಷ್ಣ ಕೃಷ್ಣ ಎನಿಸೋ ಸುಂದರ ಮುರಳಿ ತೋಡುವ ಹೃದಯ ವಂದನೆ. ಗೋಪಾಲನಿಗೆ ನಮನ ನಮ್ಮೆಲ್ಲರ ಅವನ ಹಾಸ್ಯ ಭಾವನೆ ಅನನ್ಯ ಸೌಂದರ್ಯ. ಮಧ್ಯೆ ಗೋಪಿ ಹೃದಯ ಕಳೆದ ದಿನಗಳು ಅವು ಶೂನ್ಯಮಿತಿಯ ಕಾಲಿಂಗ್ಯ ದಡದಲ್ಲಿ ನಿಂತ ರಾಧಾ ಕೃಷ್ಣನಿಗೆ ತನ್ನ ಪ್ರೀತಿಯ ಮಧುರತ. ಕೃಷ್ಣ ಕೃಷ್ಣ ಎನಿಸೋ ಸುಂದರ ಮುರಳಿ ತೋಡುವ ಹೃದಯ ವಂದನೆ. ಗೋಪಾಲನಿಗೆ ನಮನ ನಮ್ಮೆಲ್ಲರ ಅವನ ಹಾಸ್ಯ ಭಾವನೆ ಅನನ್ಯ ಸೌಂದರ್ಯ. ಕುರುಕ್ಷೇತ್ರದ ರಣದಲ್ಲಿ ಪಾಂಡವರ ಬೆಂಬಲ ಧರ್ಮಯುದ್ಧದ ಧ್ವಜ ಹಿಡಿದ ಮಹಾಕಮಲ. ಭಗವದ್ಗೀತೆಯಲ್ಲಿ ಅಂತೆ ತೋರಿಸಿದ ಮಾರ್ಗ ಅವನ ಶಕ್ತಿ ಅನಂತ ಜಗತಿ ಪಾಠ. ಕೃಷ್ಣ
ಕೃಷ್ಣ ಕೃಷ್ಣ ಎನಿಸು ಸುಂದರ ಮುರಳಿ ತೋಡುವ ಹೃದಯ ವಂದನೆ ಗೋಪಾಲನಿಗೆ ನಮನ ನಮ್ಮೆಲ್ಲರ ಅವನ ಹಾಸ್ಯ ಭಾವನೆ ಅನನ್ಯ ಸೌಂದರ್ಯ ಕುರುಕ್ಷೇತ್ರದ ರಣದಲ್ಲಿ ಪಾಂಡವರ ಬೆಂಬಲ ಧರ್ಮಯುದ್ಧದ ಧ್ವಜ ಹಿಡಿದ ಮಹಾಕಮಲ ಭಗವದ್ಗೀತೆಯಲ್ಲಿ ಅಂತೆ ತೋರಿಸಿದ ಮಾರ್ಗ ಅವನ ಶಕ್ತಿ ಅನಂತ ಜಗಕ್ಕೆ ದೀಪಾಗ ಕೃಷ್ಣ ಕೃಷ್ಣ ಎನಿಸು ಸುಂದರ ಮುರಳಿ ತೋಡುವ ಹೃದಯ ವಂದನೆ ಗೋಪಾಲನಿಗೆ ನಮನ ನಮ್ಮೆಲ್ಲರ ಅವನ ಹಾಸ್ಯ ಭಾವನೆ ಅನಂತ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋನ ಜಗದೋದ್ಧಾರನ ಆಡಿಸಿದಳೆ ಶೋದ ಯಶೋದ ಇಲ್ಲಿ ನೆರೆದಿರುವಂತಹ ಎಲ್ಲ ಮಕ್ಕಳಿಗೂ ಟೀಚರ್ಸ್ಗೂ ವಂದಿಸುತ್ತಾ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ನೆರೆದಿರುವಂತಹ ಎಲ್ಲರಿಗೂ ಸ್ವಾಗತ ಕೋರಿ ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಟೀಚರ್ಸ್ ಯಾರು ಮಕ್ಕಳೇ ಯಾರು ಎಲ್ಲ ಚೆನ್ನಾಗಿ ರಿಯಾಗಿ ಬಂದಿದ್ದಾರೆ ತುಂಬ ಖುಷಿ ಇದೆ. ನಾವು ಓದಿದ ಸ್ಕೂಲು ಇಲ್ಲಿ ನಮ್ಮ ಸ್ಕೂಲಲ್ಲಿ ಏನೇ ಇದ್ರು ಕೂಡ ಮಕ್ಕಳ ನಮ್ಮಲ್ಲಿ ಮುಂದೆ ಮಠದಿಂದ ತುಂಬಾನೇ ಸ್ಪೆಷಾಲಿಟೀಸ್ ಇದೆ. ವ್ಯಾನ್ ಇಂದೇ ಆಗಲಿ, ವ್ಯಾನ್ ಎಲ್ಲ ಕಡೆನೇ ಇರುತ್ತೆ, ವ್ಯಾನ್ ಇಂದೇ ಆಗಲಿ, ಮತ್ತೆ ನಮ್ಮ ಟೀಚರ್ಸ್ ಮಕ್ಕಳನ್ನ ಬಹಳ ಕೇರ್ ಆಗಿ ನೋಡ್ಕೊಳೋದೇ ಆಗಲಿ, ಒಂದು ರೆಸ್ಪಾನ್ಸ್ ಪೇರೆಂಟ್ಸ್ ಏನ್ ಹೇಳ್ತಾರೆ ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ನಿಮಗೆ ಗೊತ್ತಿದೆ. ನಾವೇನು ಹೆಚ್ಚಿಗೆ ಹೇಳಾಗಿಲ್ಲ, ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತಾನು ಗೊತ್ತಿದೆ. ಏನು ಪ್ರಾಬ್ಲಮ್ ಅಂತ ನೋಡ್ಕೊಂತಾರೆ. ತುಂಬಾ ಹಳೆ ಪೇರೆಂಟ್ಸ್ ಇದ್ದಾರೆ ನಮಗೆ, ಹಳೆ ಪೇರೆಂಟ್ಸ್ ತುಂಬಾ ನೋಡಿ ಅವ್ರ ಮೊಮ್ಮಕ್ಕಳು ಬಂದಿದ್ದಾರೆ ನೋಡಿ. ನಮ್ಮ ಮೋಸ್ಟ್ ಸ್ಟೂಡೆಂಟ್ ಇಲ್ಲಿ ದಿವ್ಯಾ ಯಾರು ಇದ್ದಾರೆ ಅವ್ರ ಮಕ್ಕಳು ನೋಡಿ, ಅವರು
ಲೈಫಲ್ಲಿ ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ಮಕ್ಕಳ. ಮತ್ತೆ ಒಂದು ಮಕ್ಕಳು ನೋಡ್ಕೊಳ್ಳೋದೇ ಆಗಲಿ ಯಾವುದೂ ಕೂಡ ನಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ. ಗುರುಗಳ ಆಶೀರ್ವಾದ ಇರುತ್ತೆ. ಬೇರೆ ಏನೇ ಹೇಳಿದ್ರು ಕೂಡ ಯಾವುದಕ್ಕೂ ಕಿವಿ ಕೊಡಬಾರ್ದು. ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಪೇರೆಂಟ್ಸ್ ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಹೇಳ್ಬಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸು ಹೇಗೆ ಅಂತ ನಿಮಗೆ ಗೊತ್ತಾಗ್ತದೆ ತಾನೇ. ಬೇರೆ ಹೇಳೋದ್ಕಿಂತ ಇಲ್ಲಿ ಯಾವ ರೀತಿ ನಡೀತಿದೆ ಅಂತ ನೀವೇ ನೋಡ್ತಿದ್ದೀರಾ, ರಿಯಲ್ ಏನಿದೆ ಅಂದ್ಬಿಟ್ಟು. ಗೊತ್ತಾಯ್ತಾ? ನಿಮ್ಮಿಂದ ಬೇರೆಯವ್ರಿಗೆ ಒಂದು ಪಾಸಿಟಿವ್ ಹೇಳಿ ಸೇರಿಸಿ ನಮ್ಮ ಮಕ್ಕಳು ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತಲೂ ಕೂಡ ಎಲ್ಲ ಹೇಳ್ಬಿಟ್ಟು ತುಂಬಾ ಮಕ್ಕಳು ಒಂದ್ಸಲ ನವೆಂಬರ್ನಲ್ಲಿ ನಾವು ಪೇರೆಂಟ್ಸ್ ಎಲ್ಲ ಇನ್ವೈಟ್ ಮಾಡಿಬಿಟ್ಟು ಗೇಮ್ ಎಲ್ಲ ಮಾಡಿಸ್ತೀವಿ. ಗೊತ್ತಾಯ್ತಾ? ಎಲ್ಲ ಪೇರೆಂಟ್ಸ್ ಕೂಡ ಯಾರು ಮಿಸ್ ಆಗ್ತಲೆ ತಾಯಿದಿರು ತಂದೆದಿರು ನಾವು 1 ವೀಕ್ ಮುಂಚೆ ಅನೌನ್ಸ್ ಮಾಡ್ತೀವಿ ಇವೆಂಟ್ಸ್ ಏನಿದೆ ಅಂದ್ಬಿಟ್ಟು. ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಒಂದಿನ ಎಲ್ಲರೂ ಸೇರ್ಕೊಳ್ಳೋಣ, ಖುಷಿ ಪಡೋಣ. ಪೇರೆಂಟ್ಸ್ ಬರೀ ಓದೋದು ಅಲ್ಲ, ಯಾವತ್ತೋ ಪೇರೆಂಟ್ಸ್ ಬರ್ತೀರಾ ಹೋಗ್ತೀರಾ, ಎಲ್ಲ ಟೀಚರ್ಸು ಆಗಲ್ಲ ಮಾತಾಡ್ಬೇಕು. ಒಂದು ರೀತಿ ಗ್ಯಾದರ್ ಆಗ್ತಾ ಎಲ್ಲರೂ ಕೂಡ ಸೇರಿ ಒಂದು ಹಬ್ಬ ರೀತಿಯಲ್ಲಿ ನಾವು ಆಚರಣೆ ಮಾಡಿಬಿಟ್ಟು ನಮ್ಮ ಗುರುಗಳಿಗೆ ಫಸ್ಟ್, ನಮ್ಮ ಗುರುಗಳಿಗೆ, ನಮ್ಮ ಸ್ಕೂಲಿಗೆ, ನಮ್ಮ ಟೀಚರ್ಸು ಮತ್ತು ನಿಮ್ಮೆಲ್ಲ ಪೇರೆಂಟ್ಸ್ ಎಷ್ಟು ಖುಷಿನೇ ಇವತ್ತು ಅಲ್ವಾ. ಇನ್ನು ಸ್ವಾಮಿನೇ ತುಂಬಾ ಜನ ಆಬ್ಸೆಂಟ್ಸ್ ಇದ್ದಾರೆ, ಬರಬೇಕಿತ್ತು ಅವರು ಕೂಡ, ಅವ್ರಿಗೆ ಮಿಸ್ ಆಗ್ತಿದೆ. ಗೊತ್ತಾಯ್ತಾ? ನಿಮ್ಮ ಮಕ್ಕಳು ಪರ್ಫಾರ್ಮೆನ್ಸ್ ಹೇಗಿದೆ, ಟೀಚರ್ಸ್ ಹೇಗೆ, ಈ ರೀತಿ ನೋಡ್ತಾ ಇದ್ರೆ ನಿಮಗೂ ಗೊತ್ತಾಗುತ್ತೆ. ಒಂದು ಒಳ್ಳೆ ಒಪಿನಿಯನ್ ಬರಲಿ. ನಿಮ್ಮ ಊರಿನಲ್ಲಿ ನೋಡ್ತಕ್ಕಂಥ ಪೇರೆಂಟ್ಸ್ಗೂ ಹೇಳಿ ರಿಯಲ್ ಏನಿದೆ ಅದನ್ನ ಹೇಳ್ಬಿಟ್ಟು ನಮ್ಮ ಕಡೆ ತಪ್ಪಿದ್ರು ನಿಮ್ಮ ಕಡೆ ತಪ್ಪಿದ್ರು ತಿದ್ಕೊಳ್ಳೋಣ. ಟೀಚರ್ಸ್ ಅಪ್ಪ ಅವರು ತಪ್ಪು ಮಾಡಿದ್ದಾರೆ ಎಲ್ಲ ಹೋಗಿ ಹೇಳೋದು ಅದಿರ್ಬಾರ್ದು. ಮೇಡಮ್ ತಪ್ಪಿದೆ